ಕದನ ವಿರಾಮ ಒಪ್ಪಂದದಂತೆ ತನ್ನ ಒತ್ತೆಯಲ್ಲಿದ್ದ ಬಂದಿಗಳನ್ನು ಬಿಡುಗಡೆಗೊಳಿಸುವಾಗ ಹಮಾಸ್ ನಡೆಕೊಂಡ ರೀತಿ ಎಲ್ಲರ ಗಮನವನ್ನು ಸೆಳೆದಿದೆ, ಪ್ರಶಂಸೆಗೂ ಪಾತ್ರವಾಗಿದೆ. 3 ಮಂದಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಿತ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ 90 ಮಂದಿ ಫೆಲೆಸ್ತೀನ್ ಕೈದಿಗಳನ್ನು ಬಿಡುಗಡೆಗೊಳಿಸಿತ್ತು. ತನ್ನ ಬಳಿ ಒತ್ತೆಯಾಳಾಗಿ ಇದ್ದ ಡೋರನ್ ಸ್ಟೈನ್ ಬ್ರಾಚ್, ಎಮಿಲಿ ದಮಾರಿ ಮತ್ತು ರೋಮಿ ಗೊನೆನು ಎಂಬವರಿಗೆ ಹಮಾಸ್ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡುಗೆ ನೀಡಿತು. ಈ ಮೂವರಿಗೂ ಉಡುಗೊರೆ ನೀಡಿ ಕಳುಹಿಸಿಕೊಟ್ಟಿತು. ಹಮಾಸ್ನ ಹೋರಾಟ ವಿಭಾಗವಾದ ಅಲ್ ಕಸಾಮ್ ಬ್ರಿಗೇಡ್ನ ಸದಸ್ಯರು ಈ ಗಿಫ್ಟ್ ಅನ್ನು ನೀಡಿದ್ದಾರೆ. ಈ ಮೂವರು ಒತ್ತೆಯಾಳಾಗಿದ್ದ ಸಮಯದಲ್ಲಿ ಬಿಡಿಸಿದ ಚಿತ್ರಗಳು ಮತ್ತು ಸರ್ಟಿಫಿಕೇಟ್ಗಳನ್ನು ಅಲ್ ಕಸಾಮ್ ಬ್ರಿಗೇಡ್ನ ಚಿಹ್ನೆಯೊಂದಿಗೆ ಬ್ಯಾಗ್ನಲ್ಲಿ ಇಟ್ಟು ಈ ಬಂದಿಗಳಿಗೆ ನೀಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಮಾತ್ರವಲ್ಲ, ಇಸ್ರೇಲಿ ಪತ್ರಿಕೆಗಳು ಈ ವಿಡಿಯೋದ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿವೆ. ಹಿಬ್ರು ಮತ್ತು ಅರೇಬಿ ಭಾಷೆಯಲ್ಲಿ ಬರೆದಿರುವ ಕಾಗದಗಳುಳ್ಳ ಫೋಲ್ಡರ್ ಅನ್ನು ದಮಾರಿಗೆ ನೀಡುತ್ತಿರುವ ಚಿತ್ರ ಮತ್ತು ವಿಡಿಯೋ ಇದಾಗಿದೆ. ವ್ಯಕ್ತಿಯ ಮಾಹಿತಿ, ಇಸ್ರೇಲ್ ಐಡಿ ನಂಬರ್, ಬಂದಿಗಳಾಗುವಾಗ ಅವರಿದ್ದ ಸ್ಥಳ, ವರ್ಷ ಇತ್ಯಾದಿಗಳನ್ನು ಈ ಕಾಗದದಲ್ಲಿ ದಾಖಲಿಸಲಾಗಿದೆ. ಇದಕ್ಕೆ ಅಲ್ ಕಸಾಮ್ ಬ್ರಿಗೇಡ್ನ ಕಮಾಂಡರ್ನ ಸಹಿಯೂ ಇದೆ. ರೆಡ್ ಕ್ರಾಸ್ನ ನೇತೃತ್ವದಲ್ಲಿ ಇಸ್ರೇಲ್ ಸೈನಿಕರಿಗೆ ಈ ಬಂದಿಗಳನ್ನು ಹಸ್ತಾಂತರಿಸಿದ ಬಳಿಕ ಇವರು ಪ್ರಾಥಮಿಕ ಪರೀಕ್ಷೆಗೆ ತೆರಳುವವರೆಗೆ ಈ ಮೂವರು ಒತ್ತೆಯಾಳುಗಳು ತಮ್ಮ ಬ್ಯಾಗ್ಗಳೊಂದಿಗೆ ನಡೆಯುತ್ತಿರುವ ದೃಶ್ಯವನ್ನು ಇಸ್ರೇಲಿ ಸೇನೆ ಬಿಡುಗಡೆಗೊಳಿಸಿದೆ. 15 ತಿಂಗಳ ಕಾಲ ಇಸ್ರೇಲ್ನ ಈ ದಾಳಿಯಿಂದ ಒತ್ತೆಯಾಳುಗಳನ್ನು ಕಾಪಿಟ್ಟ ಹಮಾಸ್ ಮತ್ತು ಹೀಗೆ ಬಿಡುಗಡೆಗೊಳಿಸುವಾಗ ಅತ್ಯಂತ ಆದರದಿಂದ ಬೀಳ್ಕೊಟ್ಟ ರೀತಿ ಜಾಗತಿಕವಾಗಿ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ. ಹಮಾಸ್ ನೀಡುತ್ತಿರುವ ಬ್ಯಾಗ್ಗಳನ್ನು ನಗುಮುಖದಿಂದ ಸ್ವೀಕರಿಸುವ ಒತ್ತೆಯಾಳುಗಳ ಬಗ್ಗೆ ವಿವಿಧ ರೀತಿಯ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿವೆ.